ಈ ಪುಣ್ಯಕ್ಷೇತ್ರದಲ್ಲಿ ನವದುರ್ಗೆಯರ ಸಾನ್ನಿಧ್ಯವಿದೆ. ನಂಬಿ ಬಂದ ಭಕ್ತರಿಗೆ ತಾಯಿಯು ಅಭಯಪ್ರದಾಯಕಿಯಾಗಿ ಪೊರೆಯುತ್ತಿದ್ದಾಳೆ. ಜಗನ್ಮಾತೆ ಪ್ರಕೃತಿ ಸ್ವರೂಪಿಣಿಯಾಗಿ ವೃಕ್ಷ ರೂಪಿಯಾಗಿ ನೆಲೆ ನಿಂತಿದ್ದಾಳೆ. ಹಾಗಾದರೆ ಈ ಕ್ಷೇತ್ರ ಯಾವುದು, ಇಲ್ಲಿಯ ವೈಶಿಷ್ಟ್ಯತೆಯನ್ನು ತಿಳ್ಕೊಳ್ಬೇಕಾದ್ರೆ ಈ ಸ್ಟೋರಿ ನೋಡಿ. ಇದೇ ಇವತ್ತಿನ ವಿಶೇಷ. ನಾನು ಆದಿತ್ಯರಾವ್ ದಂಡೋಲೆ. ಮಲ್ಲಿಗೆ ಮಾಲೆದ ಸಿಂಗರಾಯಿ ತೊಡು ದೇವಿಯಾದಿ ಮಾಯೇ ಇರೆನ ಪಾದ ತುಡರ ಬುಲ್ಪೊಡು ಕರುಣೆದ ದಯೇ ಅಪ್ಪೆ ದೇವಿಯೇ ಕಣಿಕ ಮೂರ್ತಿಯೇ ಮಾಯೋದ ಒಲ ಸರಿ ಸತ್ಯೋದ ಸಿರಿಯೇ. ಹೌದು, ನಮ್ಮ ಈ ತುಳುನಾಡು ದೇವಿ ದೇವರುಗಳ ಆರಾಧನೆಯ ಮೂಲಸ್ಥಾನ. ಪರಶುರಾಮ ಸೃಷ್ಟಿ ನಾಗ ನೆಲೆಯಾಗಿರುವ ಈ ಮಣ್ಣಿನಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿವೆ ಮತ್ತು ಈ ಪುಣ್ಯಕ್ಷೇತ್ರಗಳು ಭಕ್ತರ ನಾನಾ ವಿಧದ ಸಂಕಷ್ಟಗಳನ್ನು ನಿವಾರಿಸುವ ತಾಣಗಳು ಆಗಿವೆ. ಇಂತಹ ಒಂದು ಪುಣ್ಯಕ್ಷೇತ್ರ ಬೆಳ್ತಂಗಡಿ ತಾಲೂಕಿನ ಬೆಳಾಳು ಎಂಬಲ್ಲಿದೆ. ಜಗನ್ಮಾತೆ ಇಲ್ಲಿ ಪ್ರಕೃತಿ ಸ್ವರೂಪಿಣಿಯಾಗಿ ನೆಲೆಯಾಗಿದ್ದಾಳೆ. ಚಾಮುಂಡೇಶ್ವರಿ ಎಂಬ ಹೆಸರಿನಿಂದ ಕರೆಯಿಸಿಕೊಳ್ತಾ ಇರುವ ಮಹಾತಾಯಿ ತನ್ನ ಬಳಿಗೆ ಬೇಡಿ ಬರುವ ಭಕ್ತರ ಪಾಲಿಗೆ ಅಭಯಪ್ರದಾಯಕಿಯಾಗಿದ್ದಾಳೆ. ಶ್ರೀದೇವಿ ಪ್ರಕೃತಿ ಸ್ವರೂಪಿಣಿಯಾಗಿ ದೈವ ಶಕ್ತಿಯ ಸಹಯೋಗದೊಂದಿಗೆ ಭಕ್ತರ ಸಂಕಷ್ಟಗಳಿಗೆ ಪರಿಹಾರ ನೀಡುವ ಈ ಪುಣ್ಯ ಕ್ಷೇತ್ರವೇ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಪುಣ್ಯಕ್ಷೇತ್ರ. ಈ ಪಾವನ ಕ್ಷೇತ್ರದ ಒಂದು ವಿಶೇಷತೆ ಅಂದರೆ ಇಲ್ಲಿ ಚಾಮುಂಡೇಶ್ವರಿ ಗರ್ಭಗೃಹದಲ್ಲಿ ಸ್ಥಿತರಾಗಿದ್ರೆ ಜಗನ್ಮಾತೆಯ ಸ್ವರೂಪಗಳಾದ ನವದುರ್ಗೆಯರು ಇಲ್ಲಿ ಇರುವ ಬೃಹತ್ ಮರವೊಂದರಲ್ಲಿ ತಮ್ಮ ಸಾನ್ನಿಧ್ಯವನ್ನ ಸ್ಥಾಪಿಸಿದ್ದಾರೆ ಎಂಬುದು ಭಕ್ತರ ನಂಬಿಕೆ. ಸುಮಾರು 800 ವರ್ಷ ಹಿಂದಿನಿಂದ ಖಾಲಿಯಲ್ಲಿ ಅದರಲ್ಲಿ ಒಂದು ಮರ ಉಂಟು, ಆಲದ ಮರ. ಅದರಲ್ಲಿ 9 ಜಾತಿಯ ಮರ ಉಂಟು. ಅದರಲ್ಲಿ ನವದುರ್ಗೆಯರಿದ್ದಾರೆ ಅಂತೇಳಿ ಎಲ್ಲರ ಒಂದು ನಂಬಿಕೆ. ಯಾರು ಬಂದು ಈ ಕ್ಷೇತ್ರದಲ್ಲಿ ಆ ಒಂದು ಅವರ ಏನುಂಟು ಮನಸ್ಸಿನ ದುಗುಡ ಇರ್ಬೋದು ಅಥವಾ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಅದನ್ನು ಬಂದು ಹೇಳಿದಾಗ ಆ ತಾಯಿ ಅವರಿಗೆ ಇಂಬು ಕೊಟ್ಟು ಅವರ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಈಡೇರಿಸಿದ್ದಾಳೆ. ಹಾಗಾಗಿ ಈ ಕ್ಷೇತ್ರದ ಕಾರಣಿಕದ ಬಗ್ಗೆ ಹೇಳುವುದಾದ್ರೆ ತುಂಬ ಅದು ಭಾರಿ ಕಾರಣಿಕದ ಕ್ಷೇತ್ರ ಅಂತ ಈಗ ಪ್ರಸಿದ್ಧಿ ಪಡೆದಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಒಂದೇ ಕಟ್ಟಿಯಲ್ಲಿ 9 ಸಸ್ಯ ಪ್ರಭೇದಗಳಿವೆ. ಇದನ್ನೇ ಇಲ್ಲಿ ನವದುರ್ಗೆಯರ ಸ್ವರೂಪ ಅಂತ ಆರಾಧಿಸಿಕೊಂಡು ಬರಲಾಗ್ತಾ ಇದೆ. ಮಲ್ಲಿಗೆ, ಜಾಯಿ ಬೀಜ, ಕಾಸರಕ, ಬಜ್ಜೀರ್, ಕಿನ್ನಿಗೋಳಿ, ಮಾದೇರ್, ಸರೋಳಿ, ಕಂಜೋಳಿಗೆ ಹಾಗೂ ಆಲ ಎಂಬ 9 ಜಾತಿಯ ಗಿಡ ಮರಗಳಿವೆ.
ಆದರೆ ಇಲ್ಲೊಂದು ವಿಶೇಷವಿದೆ. ಅದೇನೆಂದರೆ ಈ ಕಟ್ಟೆಯಲ್ಲಿ 9 ಜಾತಿಯ ಸಸ್ಯ ಪ್ರಭೇದಗಳಿದ್ರೂ ಅವುಗಳನ್ನು ನೋಡುವಾಗ ಒಂದೇ ಮರದಂತೆ ಭಾಸವಾಗೋದು ಪ್ರಕೃತಿಯ ಚಮತ್ಕಾರದೊಂದಿಗೆ ದೈವಿ ಶಕ್ತಿಯ ಸಮ್ಮಿಲನ ಅನ್ನೋದು ಭಕ್ತರ ನಂಬಿಕೆ. ನಾನು ಸಾಧಾರಣ ಈ ಕ್ಷೇತ್ರಕ್ಕೆ 1 ವರ್ಷದಿಂದ ಬರ್ತಾ ಇದ್ದೇನೆ. ಅಂದರೆ ಈ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಒಂದು ಶಕ್ತಿ ಇದೆ. ಅಂದರೆ ನಾನು ಹಲವಾರು ಜನರನ್ನು ಇಲ್ಲಿಗೆ ಕರೆತಂದಿದ್ದೇನೆ. ಈಗಲೂ ಸಹ ಒಂದು ತಿಂಗಳಲ್ಲಿ ಕೆಲವು ಜನರನ್ನು ಇಲ್ಲಿ ಕಲಿಸ್ತಾ ಇದ್ದೇನೆ. ಆದರೆ ಪ್ರತಿಯೊಬ್ಬರು ಇಲ್ಲಿ ಬಂದವರು ನನಗೆ ಕರೆ ಮಾಡಿ, ಅಥವಾ ನಾನು ಕೆಲವು ಸಾರಿ ಅವರಿಗೆ ಬಂದಾಗ ನನಗೆ ಕರೆ ಮಾಡಿ ಅವರು ಹೇಳ್ತಾರೆ, ನಾನು ಇಲ್ಲಿ ಬಂದ ಮೇಲೆ ನನಗೆ ಒಂದು ಒಳ್ಳೆಯ ಒಂದು ಸಕ್ಸಸ್ಸನ್ನು ಕಂಡಿದ್ದೇನೆ. ಇಲ್ಲಿರುವ ಇನ್ನೊಂದು ವಿಶೇಷವೆಂದರೆ ಈ ದೈವಿ ಸ್ವರೂಪಿ ಮರದ ಕೆಳಗೆ ನಾಗದೇವರ ಸಾನ್ನಿಧ್ಯ ಇರುವುದು. ನಾಗದೇವರು ಪ್ರಕೃತಿ ಸ್ವರೂಪದ ಪ್ರತಿರೂಪ. ದುರ್ಗೆ ಶಕ್ತಿ ಸ್ವರೂಪಿಣಿ. ಹೀಗೆ ಪ್ರಕೃತಿ ಮತ್ತು ಶಕ್ತಿ ಸ್ವರೂಪಗಳು ಸಮ್ಮಿಳಿತಗೊಂಡಿರುವ ಈ ಪಾವನ ಕ್ಷೇತ್ರ ಆರಿಕೋಡಿ ಪ್ರಾಕೃತಿಕ ಶಕ್ತಿಯನ್ನೇ ತನ್ನೊಳಗೆ ಹುದುಗಿಸಿಟ್ಟುಕೊಂಡಿರುವ ಕೇಂದ್ರವಾಗಿದೆ. 40 ವರ್ಷಗಳ ಹಿಂದೆ ಡೊಂಬಯ್ಯಗೌಡ ಅವರು ಈ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ದೇವಿಗೊಂದು ಗುಡಿಯನ್ನ ಕಟ್ಟಿಸಿ ಆರಾಧಿಸ್ತಾ ಬಂದರು. ಬಳಿಕ ಕಾಲಾನಂತರದಲ್ಲಿ ಈ ಕ್ಷೇತ್ರ ನಾಡಿನ ವಿವಿಧ ಕಡೆಗಳಿಂದ ಭಕ್ತಾದಿಗಳನ್ನು ಆಕರ್ಷಿಸ್ತಾ ಬಂದಿದೆ. ಆದಿತ್ಯವಾರ 23 ಮಂಗಳವಾರ ಸ್ಟಾರ್ಟ್ ಮಾಡಿದ್ರು. ವಾರಕ್ಕೆ 2 ಸಾರಿ ಇಲ್ಲಿ ತಾಯಿಯ ನುಡಿ ಆಗ್ತಾ ಉಂಟು. ಮೊದಲು ಹಿರಿಯರಾದ ಡೊಂಬಗೌಡರು ಹೇಳ್ತಿದ್ರು, ಆನಂತರ ಅವರ ಮಗ ಹರೀಶ್ ಕುಮಾರ್ ಅವರು ನುಡಿ ಹೇಳ್ತಾರೆ. ಇಲ್ಲಿ ದರ್ಶನ ಕವಡೆ ಹಾಕೋದು ಯಾವುದೇ ಇಲ್ಲ, ಕೇವಲ ತಾಯಿ ನುಡಿ ಅಷ್ಟೇ. ಮಹಾನವಮಿ ದಿನ ನಡೆಯುವ ಆಯುಧ ಪೂಜೆ ಬಹಳಷ್ಟು ವಿಶೇಷವಾಗಿದೆ. ಸುತ್ತಮುತ್ತಲಿನ ಪರಿಸರ ಮಾತ್ರವಲ್ಲದೆ ಹೊರಭಾಗಗಳಿಂದಲೂ ಬಹಳಷ್ಟು ವಾಹನಗಳು ಇಲ್ಲಿಗೆ ಪೂಜೆಗೆ ಆಗಮಿಸುತ್ತೆ. ಈ ಬಾರಿಯೂ ಆಯುಧ ಪೂಜಾ ಪರ್ವಕಾಲದಲ್ಲಿ ಸುಮಾರು 1,000 ವಾಹನಗಳಿಗೆ ಆಯುಧ ಪೂಜೆ ನಡೆಯಿತು. ಇದು ಶ್ರೀ ಕ್ಷೇತ್ರದ ಕಾರಣಿಕ ಜನಮಾನಸದಲ್ಲಿ ಎಷ್ಟರ ಮಟ್ಟಿಗೆ ಅಚ್ಚೊತ್ತಲ್ಪಟ್ಟಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಈ ಆಯುಧ ಪೂಜೆಯ ದಿನ ಇಲ್ಲಿ ತುಂಬ ಗಾಡಿಗಳು, ಸಾಧಾರಣ ಒಂದು 500-600 ಗಾಡಿಗಳು ಸೇರಿದೆ, ಅಂದರೆ ಬಂದಿದ್ದಾರೆ ಗಾಡಿ ಪೂಜೆಗೆ. ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಆರಿಕೋಡಿ ಕ್ಷೇತ್ರದಲ್ಲಿ ಎಷ್ಟು ಕಾರ್ಣಿಕ ಇದೆ, ಅಮ್ಮನ ಕಾರ್ಣಿಕ ಏನು ಅಂತೇಳಿ ಎಲ್ಲರಿಗೂ ತಿಳಿದಿದೆ. ಅದರಲ್ಲಿ ಈ ಕ್ಷೇತ್ರದ ಬಗ್ಗೆ, ಈ ಕಾರ್ಣಿಕದ ಬಗ್ಗೆ ತಿಳ್ಕೊಂಡವ ನಾನು ಒಬ್ಬ ಭಕ್ತ. ಹೀಗೆ ಕಂಕಣ ಭಾಗ್ಯ, ಸಂತಾನ ಪ್ರಾಪ್ತಿ, ಉದ್ಯೋಗ ಲಾಭ, ಮಾನಸಿಕ ಅಶಾಂತಿ, ಹೀಗೆ ನಾನಾ ರೀತಿಯ ಸಂಕಷ್ಟಗಳಿಂದ ತೊಂದರೆಗೊಳಗಾದವರು ಈ ಕ್ಷೇತ್ರದಲ್ಲಿ ಬಂದು ದೇವಿಯ ಬಳಿ ತಮ್ಮ ಕಷ್ಟವನ್ನ ಅರಿಕೆ ಮಾಡಿಕೊಂಡು ಜೀವನದಲ್ಲಿ ಉನ್ನತಿಯನ್ನ ಸಾಧಿಸಿರುವ ಹಲವಾರು ಉದಾಹರಣೆಗಳು ಇಲ್ಲಿ ಸಿಗುತ್ತೆ. ಚಾಮುಂಡೇಶ್ವರಿ ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವರ್ಷಂಪ್ರತಿ ನವರಾತ್ರಿ ಉತ್ಸವ ನಡೆಯುತ್ತದೆ. ಈ ಕೊನೆಯ ದಿನವಾದ ಇವತ್ತು ಆಯುಧ ಪೂಜೆ ನಡೆಯುತ್ತದೆ. ವರ್ಷಂಪ್ರತಿ ಗಾಡಿಗಳು ಹೆಚ್ಚಾಗಿ ಬರ್ತದೆ. ವರ್ಷಂಪ್ರತಿ ದಿನಕ್ಕೆ ಇಲ್ಲಿ ಭಕ್ತಾದಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಅಪಾರವಾದ ಜನರಿಗೆಲ್ಲರಿಗೂ ಇಲ್ಲಿಯ ದೇವಿಯ ಕೃಪೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲರಿಗೂ ಆಸೆ ಇದೆ.
ಮಂಗಳವಾರ ಮತ್ತು ಆದಿತ್ಯವಾರದಂದು ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಸೇವೆ ನಡೆಯುತ್ತೆ ಮತ್ತು ಈ 2 ದಿವಸ ಇಲ್ಲಿಗೆ ಆಗಮಿಸುವ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯೂ ಇದೆ. 800 ವರ್ಷಗಳ ಇತಿಹಾಸ ಉಂಟು. ಅಂದರೆ ಇದು ಪುನರ್ ಪ್ರತಿಷ್ಠೆ ಮಾಡಿ 40 ವರ್ಷದಿಂದ ಶ್ರೀಯುತ ಡೊಂಬೇಗೌಡರು ಆರಾಧನೆ ಮಾಡ್ತಾ ಬಂದಿದ್ದರು. ಇಲ್ಲಿಗೆ ಸುಮಾರು ಈ ಕ್ಷೇತ್ರದಲ್ಲಿ ವಿದ್ಯಾದಾನ, ಅನ್ನದಾನ, ವಸ್ತ್ರದಾನ ಹಾಗೆಯೇ ಕೆಲವು ದಾನಗಳು ಈ ಕ್ಷೇತ್ರದ ಮುಖಾಂತರ ನಡೆದಿದೆ. ಸರಿಸುಮಾರು ಆ ವಿದ್ಯಾರ್ಥಿಗಳಿಗೆ ಒಂದು 400ರಿಂದ 500 ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ವಿತರಣೆ ಮಾಡ್ತಾ ಈ ಕ್ಷೇತ್ರದಿಂದ ಬಂದಿದ್ದೇವೆ. ಅಂತೆಯೇ ಮಹಿಳೆಯರಿಗೆ ರವಕೆ ಕಣ, ಕೈಗೆ ಬಳೆ, ಹಾಗೆ ದೇವಿಯ ಕ್ಷೇತ್ರದಿಂದ ಈ ಭಕ್ತರಿಗೆ ಕೊಡುವಂಥ ದಾನ ಅಂದರೆ ಸರಿಸುಮಾರು ವರ್ಷಕ್ಕೆ 40,000ಕ್ಕೂ ಮಿಕ್ಕಿ ಅನ್ನದಾನ ಈ ಕ್ಷೇತ್ರದಲ್ಲಿ ನಡೀತಾ ಉಂಟು. ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಅಪರೂಪದ ಕ್ಷೇತ್ರದ ಕಾರಣಿಕ ಕ್ಷೇತ್ರ ಅಂದರೆ ಹೆಸರುವಾಸಿ ಅಂತ ಕ್ಷೇತ್ರ ಆರಿಕೋಡಿ ಕ್ಷೇತ್ರ. ಆರಿಕೋಡಿ ಕ್ಷೇತ್ರದಲ್ಲಿ ಬರುವ ಭಕ್ತರಿಗೆ ಏನಾದರೂ ಕಷ್ಟ ಬಂದರೆ ದೇವಿ ಹತ್ರ ಸಂಪೂರ್ಣವಾಗಿ ಭಕ್ತಿಯಿಂದ ಬೇಡಿದರೆ ಅದನ್ನು ಕೆಲವು ದಿನದಲ್ಲಿ ಈಡೇರಿಸಲೆ ಅವರನ್ನು ಭಕ್ತಿಯಿಂದ ಆ ಸಂಸಾರಕ್ಕೆ ಒಳ್ಳೆಯ ತೀರ್ಪನ್ನು ಕೊಡ್ತಾಳೆ. ಅಂದರೆ ಕಂಕಣ ಭಾಗ್ಯ, ಮಾಂಗಲ್ಯ ಧಾರಣೆ, ಉದ್ಯೋಗದ ಪ್ರಾಪ್ತಿ, ಆ ಭೂಮಿಯಲ್ಲಿ ಜಲದ ವಿಚಾರ ಅಂದರೆ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಮುಖಾಂತರ ಹರಕೆ ಹೊತ್ತರೆ ಅದು ಕೆಲವು ದಿನದಲ್ಲಿ ತಾಯಿ ಚಾಮುಂಡೇಶ್ವರಿ ಅವರ ಕಣ್ಣೀರನ್ನು ದೂರ ಮಾಡ್ತಾಳೆ, ಸುಖವನ್ನು ಆ ಸಂಸಾರಕ್ಕೆ ಕೊಡ್ತಾನೆ ಅಂತ ತಿಳಿದೆ. ಈ ಕ್ಷೇತ್ರದಿಂದ ಬಂದ ಭಕ್ತಾದಿಗಳಿಗೆ ಆ ವಾಹನದ ಮುಖಾಂತರ ನಮಗೆ ಒಂದು ವಾಹನದ ಯೋಗ ಉಂಟ ತಾಯಿ ಅಂತ ಕೇಳಿದರೆ ಅದು ತಾಯಿ ಅರಸಿ ಕೊಡ್ತಾಳೆ. ಅಂದರೆ ಆ ಭಕ್ತರಿಗೆ ಈ ಕ್ಷೇತ್ರದಲ್ಲಿ ತನ್ನ ವಾಹನಕ್ಕೆ ಗಾಡಿ ಪೂಜೆ ಮಾಡಿಸ್ಬೇಕಂತ ಕೆಲವರದ್ದು ನಿರ್ಧಾರ. ಅಂದರೆ ಸರಿಸುಮಾರು ಇವತ್ತಿನ ಸಾಧಾರಣ 800ರಿಂದ 1,000 ಗಾಡಿ ಈ ಕ್ಷೇತ್ರದಲ್ಲಿ ಈ ಆಯುಧ ಪೂಜೆ ನಡೀತಾ ಉಂಟು. ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕ್ಷೇತ್ರದ ವತಿಯಿಂದ ಅದಕ್ಕೆ ಎಲ್ಲ ಬೇಕಾದ ವ್ಯವಸ್ಥೆಯನ್ನು ಕ್ಷೇತ್ರದ ಮುಖಾಂತರ ಮಾಡ್ತೇವೆ. ಈ ಬಾರಿ ಕ್ಷೇತ್ರದ ಭಕ್ತಾದಿಗಳು ಸುಮಾರು 700 ಮಹಿಳೆಯರಿಗೆ ರವಿಕೆ ಕಣ ಮತ್ತು ಬಳೆ, 500ಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಪುಸ್ತಕ ಪೆನ್ನು ವಿತರಿಸಲಾಗಿದೆ. ಮಲ್ಲಿಗೆ ಮಾಲೆದ ಸಿಂಗರಾಯಿ ತೊಡು ದೇವಿಯಾದಿ ಮಾಯೇ ಇರೆನ ಪಾದ ತುಡರ ಬುಲ್ಪೊಡು ಕರುಣೆದ ದಯೇ ಅಪ್ಪೆ ದೇವಿಯೇ ಕಣಿಕ ಮೂರ್ತಿಯೇ ಮಾಯೋದ. ತಾಲೂಕು ಕೇಂದ್ರ ಬೆಳ್ತಂಗಡಿಯಿಂದ 12 ಕಿಲೋಮೀಟರ್ ಸಾಗಿದಾಗ ಸಿಗುವ ಬೆಳಾಲು ಎಂಬ ಸ್ಥಳದಲ್ಲಿ ಈ ಪುಣ್ಯ ಕ್ಷೇತ್ರ ಸಿಗುತ್ತೆ. ಪ್ರಕೃತಿ ರಮಣೀಯ ಸ್ಥಳದಲ್ಲಿ ನೆಲೆ ನಿಂತಿರುವ ಶ್ರೀ ಚಾಮುಂಡೇಶ್ವರಿ ತಾಯಿ ತನ್ನ ಕಾರಣಿಕಗಳ ಮೂಲಕ ಭಕ್ತರ ಸಂಕಷ್ಟಗಳನ್ನು ದೂರಗೊಳಿಸುವ ಭಕ್ತ ವತ್ಸಲಿಯಾಗಿ ಕಂಗೊಳಿಸ್ತಾ ಇದ್ದಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಕೃತಿ ರಮಣೀಯ ಸ್ಥಳದಲ್ಲಿ ನೆಲೆ ನಿಂತಿರುವ ಶ್ರೀ ಚಾಮುಂಡೇಶ್ವರಿ ತಾಯಿಯು ತನ್ನ ಕಾರಣಿಕಗಳ ಮೂಲಕ ಭಕ್ತರ ಸಂಕಷ್ಟಗಳನ್ನು ದೂರಗೊಳಿಸುವ ಭಕ್ತ ವತ್ಸಲೆಯಾಗಿ ಕಂಗೊಳಿಸುತ್ತಾ ಇದ್ದಾಳೆ. ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಇಲ್ಲಿಗೆ ಬಂದು ತಮ್ಮ ದೇವಿಯ ಸೇವೆಯನ್ನು ಮಾಡಿ ಪಾವನರಾಗಿದ್ದಾರೆ. ಇಂತಹ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಸುದ್ದಿ ವಾಹಿನಿಯಲ್ಲಿ ಪ್ರಸಾರಪಡಿಸುತ್ತೇವೆ. ಅಲ್ಲಿಯವರೆಗೆ ವಂದನೆಗಳು.